ಕ್ಷಮಾ ನರಗುಂದ್ ಮೇಡಮ್, ದೇವಸ್ಥಾನದ ಆಸ್ತಿ ಮತ್ತು ಇತರ ಅಲ್ಪಸಂಖ್ಯಾತ ಆಸ್ತಿಗಳ ವಿಷಯದಲ್ಲಿ ಇರುವ ಕಾನೂನಿನ ತಾರತಮ್ಯದ ಬಗ್ಗೆ ನಾನೇನು ಹೇಳಿದ್ನಲ್ಲ, ಫ್ಯಾಕ್ಚುಲಿ ಏನಾದ್ರು ಎರರ್ಸ್ ಇತ್ತಾ ಅಥವಾ ನಾನೇನಾದ್ರು ತಪ್ಪು ಅರ್ಥ ಮಾಡ್ಕೊಂಡಿದ್ದೀನಿ? ಅಂಕಿ ಅಂಶಗಳು, ಕಾನೂನಿನ ತಾರತಮ್ಯ ಎಲ್ಲವನ್ನು ಈಗ ಅಂಕಿ ಅಂಶಗಳ ಜೊತೆ ಹೇಳ್ತೀನಿ. 3,184 ಲಕ್ಷ ಮಸೀದಿಗಳ ಕಾಂಪೌಂಡ್ಗಳ ರಿಪೇರಿಗೆ ಅಂತಂತ ಹೇಳಿ 416 ಕಾಂಪೌಂಡ್ಗಳಿಗೋಸ್ಕರ ಅಂತಂತ ಹೇಳಿ ಅನುದಾನ ಆಗಿರೋದಿದೆ ಈಗಿನ ಸರ್ಕಾರದಿಂದ. ಇದು ದೇವಸ್ಥಾನಗಳಾಗಿರೋದಿದ್ಯಾ? ಪ್ರಶ್ನೆಯನ್ನು ಉತ್ತರಿಸ್ಲಿ. ಎರಡನೇದ್ದು, ಇಷ್ಟೆಲ್ಲ ಮಾತಾಡ್ತಿದಾರಲ್ಲ, ಆರಾಧನಾ ಸ್ಕೀಮ್ ಅಂತಂತ ಹೇಳಿ ಇವರಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ಸರ್ಕಾರ ಉತ್ತರಿಸ್ಲಿ. ಆರಾಧನಾ ಸ್ಕೀಮ್ ಕೆಳಗಡೆ ಇವ್ರು ಏನ್ ಮಾಡ್ತಾರೆ? ಪ್ರೇಯರ್ ಹಾಲ್ಸ್ಗೆ, ಕಮ್ಯುನಿಟಿ ಸೆಂಟರ್ಸ್ಗೆ, ಮಸೀದಿಗಳಿಗೆ ಅಂತ ಹೇಳಿ ಅನುದಾನವನ್ನ ಕೊಡ್ತಾರೆ. ಯಾವ ದುಡ್ಡಿಂದ ಕೊಡ್ತಾರೆ? ದೇವಸ್ಥಾನಗಳಿಂದ ತಗೊಂಡಿರುವಂತ ದುಡ್ಡನ್ನ. ಇದು ಕರ್ನಾಟಕ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಚಾರಿಟಬಲ್ ಎಂಡೋಮೆಂಟ್ಸ್ ಆಕ್ಟ್ ಕೆಳಗಡೆ ಇವರು ನಡೆಸ್ತಾ ಇರುವ ಆನ್ಲೈನ್ ಇದ್ರೊಳಗೆ ಆರಾಧನಾ ಸ್ಕೀಮ್ ಇದೆಯೋ ಇಲ್ವೋ ಅಂತ ಹೇಳಿ ಇವತ್ತು ಸರ್ಕಾರ ಉತ್ತರಿಸಿ. ಇವ್ರು ಹೇಳ್ತಿದಾರಲ್ಲ, ಇಷ್ಟನ್ನೆಲ್ಲ ಇವ್ರು ಅರ್ಚಕರಿಗೆ ಮಾಡ್ತಿದ್ದಾರೆ ಅಂತ ಹೇಳಿ. ಟೋಟಲ್ ಆಗಿ ಇವತ್ತು ಕಲೆಕ್ಟ್ ಆಗ್ತಾ ಇರುವಂತದ್ದು 445.5 ಕೋಟಿ. ಇದರೊಳಗೆ ಇವರು ಮಸೀದಿಗಳಿಗೆ ಮತ್ತು ಪ್ರೇಯರ್ ಹಾಲ್ಸ್ ಗಳಿಗೆ ಕೊಟ್ಟಿರುವಂತದ್ದು 330 ಕೋಟಿ. ದೇವಸ್ಥಾನಗಳಿಂದ ತಗೊಂಡು ಜಾತ್ಯತೀತತೆ ಅಂತ ಹೇಳಿ ಹೇಳಿಕೊಂಡು ಇವರು ಅಲ್ಲಿಗೆ ಅನುದಾನವನ್ನ ಯಾಕೆ ಕೊಡ್ತಾ ಇದ್ದಾರೆ? ಅಂಕಿ ಅಂಶಗಳ ಪ್ರಶ್ನೆಯನ್ನ ಕೇಳ್ತಾರಲ್ಲ, ಈ ಅಂಕಿ ಅಂಶ ಪ್ರಶ್ನೆಗಳನ್ನ ಇವ್ರು ಉತ್ತರಿಸ್ಲಿ. ಸೆಕ್ಷನ್ 19A ಕೆಳಗಡೆ ಇವರು ಪೂರ್ ಅಂಡ್ ನೀಡಿ ಪೀಪಲ್ ಅಂತ ಹೇಳಿ ಅದರೊಳಗೆ ಬರೀ ಮೈನಾರಿಟಿಗಳನ್ನ ಯಾಕೆ ಇವರು ಸೆಲೆಕ್ಟ್ ಮಾಡಿ ದೇವಸ್ಥಾನಗಳಿಂದ ತಗೊಂಡು ಕೊಡ್ತಾರೆ? ಸೆಕ್ಷನ್ 25 ಯಾಕೆ ಇವರು ಅದರೊಳಗೆ ಪ್ರೇಯರ್ ಹಾಲ್ಸ್ ಅಂಡ್ ಮೈನಾರಿಟೀಸ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ? ದೇವಸ್ಥಾನಗಳಿಂದ ಇವ್ರು ತಗೊಳ್ತಿರೋ ಅಂತ ದುಡ್ಡನ್ನ ದೇವಸ್ಥಾನಗಳಿಗೆ ಮಾತ್ರ ಅಂತ ಹೇಳಿ ಇವ್ರು ಯಾಕೆ ಕೊಡ್ತಾ ಇಲ್ಲ? ಇದು ಎರಡನೇ ಪ್ರಶ್ನೆ. ಕ್ಷಮಾ ಮೇಡಮ್, ಮುಜರಾಯಿ ಸಚಿವರು ಖುದ್ದಾಗಿ ಹೇಳೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ದೇವಸ್ಥಾನಗಳಿಂದ ಬಂದಂತಹ ದುಡ್ಡನ್ನ ಬೇರೆ ಧಾರ್ಮಿಕ ನಂಬಿಕೆಗಳು, ಸಂಪ್ರದಾಯದವರಿಗೋಸ್ಕರ 1 ರೂಪಾಯಿನೂ ಖರ್ಚು ಮಾಡ್ತಿಲ್ಲ ಅಂತ ಯಾರು ಸುಳ್ಳು ಹೇಳ್ತಿದ್ದಾರೆ ಹಾಗಿದ್ರೆ? ನಾನು ಅಂಕಿ ಅಂಶಗಳನ್ನ ಇಲ್ಲಿ ಇವರದ್ದೇ ಅನುದಾನಗಳಲ್ಲಿ ನಾನು ಅಂಕಿ ಅಂಶಗಳನ್ನ ತೆಗಿತಾ ಇದ್ದೀನಿ. ವೆಬ್ಸೈಟ್ ತೆಗೀರಿ, ತೋರಿಸ್ರಿ. ಆರಾಧನಾ ಸ್ಕೀಮ್ ಇವರಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ ನೋಡ್ಲಿ. ಈ ರೀತಿ ಜನರನ್ನ ಮಿಸ್ಗೈಡ್ ಮಾಡೋದು ಬೇಡ. ಅಕ್ಷರಶಃ ಸತ್ಯ. ಆರಾಧನಾ ಸ್ಕೀಮ್ ಒಳಗಡೆ ಅನೇಕ ಇದು ಏನು ಉಳಿದಿರ್ತಕ್ಕಂಥ ದುಡ್ಡೇನಿದೆ ಇಡೀ ಕರ್ನಾಟಕದ 224 ಕ್ಷೇತ್ರಗಳಿಗೆ ಉಪಯೋಗ ಆಗ್ಬೇಕು ಅಂತ ಆಯ್ತು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಪ್ರಾರ್ಥನಾ ಮಂದಿರದ ಮತ್ತೆ ಇದಕ್ಕೆ ದುರಸ್ತಿ ಮಾಡ್ಲಿಕ್ಕೆ ಒಂದ್ ನಿಮಿಷ ಮೇಡಮ್ ವೆಬ್ಸೈಟ್ ಇಂದ ಓದ್ತೀನಿ, ಕೇಳಿಸ್ಕೊಂಡ್ಬಿಡಿ. ಇದು ಜನರಿಗೆ ಗೊತ್ತಾಗ್ಲಿ. ಸ್ಕೀಮ್ ಇದು ಯಾವ್ದ್ರಿಂದ ಬರ್ತಾ ಇರೋದು? ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಡಿಪಾರ್ಟ್ಮೆಂಟ್, ಗವರ್ಮೆಂಟ್ ಆಫ್ ಕರ್ನಾಟಕ ನಡೆಸ್ತಾ ಇರುವಂತಹ ವೆಬ್ಸೈಟ್ ಇಂದ ಓದ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. This scheme came into force from the year 1991. Under this scheme, grants is being sanctioned for construction of temples, prayer hall and other religious purposes in the places resided by scheduled caste and scheduled tribes, minorities like Christians, Muslims, Sikhs, Jains, Buddhists, Parsis and Anglo-Indians. Government has released guidelines in this regard for release of grants. Government has issued separate guidelines for implementation of Aradhana scheme. ನಿಮ್ಮ ವೆಬ್ಸೈಟ್ ಇಂದ ಓದ್ತಾ ಇರುವಂತದ್ದು. ಸರ್ಕಾರ ಈ ರೀತಿ ಮಿಸ್ಗೈಡ್ ಮಾಡುವುದು ಬೇಡ. ಹಿಂದೂಗಳಿಂದ ತಗೊಳ್ಳೋದು ಜಾತ್ಯತೀತತೆ ಅಂತ ಹೇಳಿ ಹೆಸರನ್ನ ಹೇಳೋದು, ಕೊಡ್ತಾ ಇರುವಂತದ್ದು ಮುಸಲ್ಮಾನರಿಗೆ, ಕ್ರಿಶ್ಚಿಯನ್ರಿಗೆ. ಇಲ್ಲ ನೋಡಿ, ಆದ್ರೂ ಕೂಡ ನಾವು ಏನು ಮಾಹಿತಿ ಅದರೊಳಗೆ ಎಷ್ಟು ಎರರ್ ಇದೆ ಅಂತ ಹೇಳ್ತಿದ್ದೀನಿ. ಈ ಸರ್ಕಾರ ಮಾಡಿರೋ ಕಾನೂನು ಅಲ್ಲ, ಈ ಸರ್ಕಾರ ಮಾಡೋ ತಿದ್ದುಪಡಿ ಅಲ್ಲ. ಇವತ್ತಾಗಿರ್ತಕ್ಕಂಥ ಇದು ವ್ಯವಸ್ಥೆ ಮುಂಚೆಯಿಂದಲೂ ಇದೆ. ಬಿಜೆಪಿನು ಕಳೆದ 1 ದಶಕದಲ್ಲಿ 4 ಜನ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಬಿಜೆಪಿ. ನಾನು ಅವ್ರನ್ನೂ ಕೇಳ್ತಾ ಇದ್ದೀನಿ, ಇವ್ರನ್ನೂ ಕೇಳ್ತಾ ಇದ್ದೀನಿ, ಎಲ್ಲರೂ ಕೇಳ್ತಾ ಇರೋದು. ಏನೋ ತಿದ್ದುಪಡಿ ಮಾಡ್ಬಿಟ್ಟು ಏನೋ ಇವತ್ತಾಗಿರೋ ತಿದ್ದುಪಡಿ ಯಾವುದಕ್ಕೂ ಸಂಬಂಧನೇ ಇಲ್ಲ. ಇವತ್ತಾಗಿರೋ ತಿದ್ದುಪಡಿ 17 ರೂಲ್ 17 ಅಷ್ಟೇ ಆಗಿರ್ತಕ್ಕಂಥದ್ದು. ಅದ್ರೊಳಗೆ ಏನ್ ಗೊತ್ತಾ, ಇವತ್ತಾಗಿರ್ತಕ್ಕಂಥದ್ದು ಐತಿಹಾಸಿಕ ತೀರ್ಮಾನ, ಐತಿಹಾಸಿಕ ತಿದ್ದುಪಡಿ. ಈ ದೇಶದಲ್ಲಿ ಧಾರ್ಮಿಕ ದತ್ತಿ ಕಾನೂನು ಅಂತ ಬಂದಿದ್ದೆ ಐತಿಹಾಸಿಕ ಬ್ಲಂಡರು. ಐತಿಹಾಸಿಕ ಬ್ಲಂಡರ್ ಅದು. ಅಜಿತ್ ಅವರೇ, ಅದನ್ನ ಇಡೀ ಹಿಂದೂಗಳಿಗೆ ಅವಕಾಶ ಕಾನೂನುಕ್ಕಿಂತ ಕೆಟ್ಟದಾಗಿ ತಾವು ಒಂದು ಒಳ್ಳೆ ಪ್ರಶ್ನೆಯನ್ನ ಕೇಳಿದಿರಿ.
ಏನು ಈ ದೇಶದ ಜಾತ್ಯತೀತತೆ ಪದದ ಬಗ್ಗೆ ತಾವು ಅರ್ಥವನ್ನ ಕೇಳಿದ್ದೀರಿ. ಈ ದೇಶದ ಏನು ನೆಹರು ಪ್ರಣೀತ ಏನು ಸೈದ್ಧಾಂತಿಕ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತು, ಮೂಲವಾಗಿ ಮಾಡಿರ್ತಕ್ಕಂಥದ್ದು ಫಂಡಮೆಂಟಲಿ ಎಲ್ಲಪ್ಪ ಮಿಸ್ಟೇಕು ಅಂತಂತಂದ್ರೆ ಬಹುಸಂಖ್ಯಾತರನ್ನ ಅಗೌರವ ಮಾಡಿ ಅಲ್ಪಸಂಖ್ಯಾತರನ್ನ ಮಹೇಶ್, ತುಷ್ಟೀಕರಣವನ್ನು ಮಾಡೋದೇ ನೆಹರು ಕಾಲ ಮುಗಿದು ಹೋಗಿ ಯಾವುದೋ ಕಾಲ ಆಗಿದ್ದೀರಿ. 10 ವರ್ಷ ನೀವು ಅಧಿಕಾರ ನಡೆಸಿದ್ದೀರಿ. ನಿಮಗೇನಾಗಿತ್ತು ಇದನ್ನು ಬದಲಾಯಿಸೋದಕ್ಕೆ? 100ಕ್ಕೆ 100 ಇಷ್ಟು ವಿಶ್ವಾಸ ಹೊಂದಿದೆ. ಕರ್ನಾಟಕದಲ್ಲಿ ಇಷ್ಟು ವರ್ಷ ಆಡಳಿತ ಮಾಡಿದ್ರಲ್ಲ, ನೀವು ಫ್ರೀ ಮಾಡಬೇಕಾಗಿತ್ತು ಟೆಂಪಲ್ಗಳನ್ನ. ಇದಕ್ಕೆ ಆ ತರದ ವಾತಾವರಣ ತಾವೇನು ಅಪೇಕ್ಷೆ ಪಡ್ತಾ ಇದ್ದೀರಿ, ಆ ವಾತಾವರಣ ಈ ದೇಶದಲ್ಲಿ ಇವತ್ತು ಹುಟ್ಟುತ್ತಾ ಇದೆ. ಇವೆಲ್ಲಕ್ಕೂ ಪರಿಹಾರ ರೂಪದಲ್ಲಿ ನಾವು ಬರೋರಿದ್ದೀವಿ. ನಾವು ಗೊತ್ತಾಯ್ತಾನೆ ಮೂಗಿಗೆ ತುಪ್ಪ ಸವರೋದಂತಲ್ಲ, ಪ್ರಾಮಾಣಿಕ ಪ್ರಯತ್ನವನ್ನು ಉಮರ್ ಶರೀಫ್ ಅವರೇ ಧನ್ಯವಾದ. 3 ಜನರಿಗೂ ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. Ace Tractor presents Ajit In. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.